ನೆಕ್ಸ್ಟು ಸುಬ್ರಹ್ಮಣಿ ಸರ್ ಅವ್ರನ್ನ ನಾನು ಕರಿತಿದ್ದೇನೆ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ಅಂತ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಭವ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾನು ಈ ಕಾರ್ಯಸಿದ್ಧಿ ಯೋಗ ಒಂದು 5-6 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ನನಗೆ ಸಿಕ್ಕಿರುವ ಅನುಭವಗಳು ಏನಂತ ಹೇಳಿದ್ರೆ, ಯಶಸ್ವಿಗಿಂತ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು, ಅದನ್ನು ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಗೆ ಸಾಲ್ವ್ ಮಾಡೋಕ್ಕೆ ಒಂದು ಉಪಕಾರವಾಗಿತ್ತು ನನಗೆ. ಯಾಕಂದರೆ ನಾವು ಈ ಪ್ರಕೃತಿ ಇದರಲ್ಲಿ ನಡೆಸ್ತಾನೇ ಇದ್ದೀವಿ. ಪ್ರಾಬ್ಲಮ್ಗಳು ಒಂದಕ್ಕೆ ಒಂದು ಬರ್ತಾನೇ ಇರ್ತದೆ ಕಂಟಿನ್ಯೂ ಆಗಿ. ಸೊ ನಮ್ಮ ಮನಸ್ಸು ಅದಕ್ಕೆ ತಕ್ಕನಂಗೆ ಒಂದು ಎದುರುವ ಒಂದು ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ವಿಕ್ಟಿಮ್ ಆಗೋಗ್ಬಿಡ್ತೀವಿ. ಸೊ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೆಲವರೆಲ್ಲ ಕಾರ್ಯಸಿದ್ಧಿ ಯೋಗದಲ್ಲಿ ನಾನು ಏನು ತಿಳ್ಕೊಂಡಂತೆ ಅಂದರೆ, ಪ್ರಾಬ್ಲಮ್ ಅನ್ನೋದು ಪ್ರಾಬ್ಲಮೇ ಅಲ್ಲ. ಅದಕ್ಕೆ ಪ್ರಾಬ್ಲಮ್ ಅಂತ ಹೆಸರು ಯಾಕೆ ಕೊಟ್ಟಿದ್ದೀವಿ, ಅದು ಒಂದು ರಿಸಲ್ಟು ಅಷ್ಟೇ. ಯಾಕಂದರೆ ನಿನ್ನೆ ಏನು ಮಾಡಿದ್ದೀವಿ ಅದ್ರದ್ದು ರಿಸಲ್ಟು ಇವತ್ತು ಬರ್ತಾ ಇದೆ. ಸೊ ಅದು ಒಳ್ಳೆಯದಾಗಿದ್ದರೆ ನಾವು ಅದನ್ನು ಎಂಜಾಯ್ ಮಾಡ್ತೀವಿ. ಸೊ ಅದು ಕೆಟ್ಟದಾಗಿದ್ದರೆ ಅದನ್ನು ಪ್ರಾಬ್ಲಮ್ ಅಂತ ಕನ್ವರ್ಟ್ ಮಾಡಿಬಿಡ್ತೀವಿ. ಸೊ ಎಲ್ಲನೂ ನಮ್ಮಲ್ಲೇ ಇದನ್ನು ಕಾರ್ಯಸಿದ್ಧಿ ಯೋಗ ಕ್ಲೀನಾಗಿ ಕರೆಕ್ಟಾಗಿ ಭಾಗವಹಿಸೋಕೆ ನನಗೆ ಭಾಳ ಅರ್ಥವಾಗಿತ್ತು. ಆವಾಗ ಏನಾಗುತ್ತೆ, ನಮ್ಮ ಜೀವನ ಆಟೋಮೆಟಿಕ್ಕಾಗಿ ಯಶಸ್ವಿ ಆಗ್ತಾನೇ ಇರ್ತದೆ. ಜೀವನ ಅನ್ನೋದನ್ನು ಸ್ಪರ್ಧೆ ಥರ ಕನ್ವರ್ಟ್ ಮಾಡಬಾರ್ದು. ಜೀವನ ಅನ್ನೋದು ಬರೀ ಬಾಳಕ್ಕೆ ಮಾತ್ರನೇ. ಸ್ಪರ್ಧೆ ಅಂತ ಹೇಳಿದ್ರೆ ಅದರಲ್ಲಿ ಗೆಲುವು ಸೋಲು ಅಂತ 2 ಇದ್ದೇ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಸೋಲು ಆದರೆ ತುಂಬ ನರಳು ಬಿಡ್ತೀವಿ. ಸೊ ಹಂಗಾಗಿ ನಾವು ಜೀವನವನ್ನು ಯಶಸ್ವಿಯಾಗಿ ತಗೋಬೇಕಂತ ಹೇಳಿದ್ರೆ ಅದನ್ನು ಬಾಳಬೇಕು. ಯಾವ ಥರ ಇದೆಯನ್ನ ಅದನ್ನು ಅನುಭವಿಸ್ಕೊಂಡೇ ಬಾಳ್ತಾನೆ ಇರಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವು ದಿನನಿತ್ಯ ಸ್ಟಾರ್ಟ್ ವಿತ್ ಮೆಡಿಟೇಷನ್, ಎಂಡ್ ವಿತ್ ಡೇ ವಿತ್ ಮೆಡಿಟೇಷನ್ ಅಂತ ಬೆಳಗ್ಗೆ 6 ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಈ ಅಭ್ಯಾಸವನ್ನು ನೀವು ಆಟೋಮೆಟಿಕ್ಕಾಗಿ ಮಾಡ್ಕೊಂಬಂದ್ರೇ ಸಾಕು, ಯಶಸ್ವಿ ನಿಮ್ಮನ್ನು ಹಿಂದೆ ಫಾಲೋ ಮಾಡ್ತಾನೆ ಇರ್ತದೆ. ಸೊ ಇದನ್ನು ಕಂಟಿನ್ಯೂ ಮಾಡಬೇಕು. ಅದೇ ಒಂದು ದಿನ 2 ದಿನ ಮಾಡಿಬಿಟ್ರೆ ನಿಮಗೆ ಬರೋದಿಲ್ಲ. ಯಾವುದೇ ಮಾಡಿದ್ರೂ ಒಂದು ಮಂಡಲ ಮಾಡಬೇಕಾಗುತ್ತೆ. ಒಂದು ಮಂಡಲ ಅಂದರೆ 48 ಡೇಸ್ ಮಾಡಬೇಕು. ಆ ಥರ ಮಾಡಿದ್ರೆ ಮಾತ್ರ ನಮಗೆ ಕರೆಕ್ಟ್ ರಿಸಲ್ಟ್ ಸಿಗ್ತದೆ. ಸೊ ಇದರಿಂದ ನಾನು ತಿಳ್ಕೊಂಡಿರೋದು ಏನಂತ ಹೇಳಿದ್ರೆ, ಪ್ರಾಬ್ಲಮ್ನ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡೋ ಒಂದು ಕೆಪಾಸಿಟಿ ನನಗೆ ಸಿಕ್ಕಿದೆ. ಧನ್ಯವಾದಗಳು ಕಾರ್ಯಸಿದ್ಧಿ ಯೋಗ ಅವರಿಗೆ. ನಮಸ್ಕಾರ. ಬಾಳ್ಗೆ ಸಮೃದ್ಧಿಯೊಂದಿಗೆ ಯಶಸ್ವಿ. ಥ್ಯಾಂಕ್ ಯು ಸರ್. ಅವರು ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ನಾನು ಸಾಲ್ವ್ ಮಾಡಬಲ್ಲೆ ಅನ್ನೋ ಮನಸ್ಸಿನ ಶಕ್ತಿಯನ್ನು ಗಳಿಸ್ಕೊಂಡಿರೋದಾಗಿ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಧನ್ಯವಾದಗಳು ಸರ್.